ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನನ ಜೊತೆ ಭೀಷ್ಮ ಮತ್ತೆ ದ್ರೋಣಾಚಾರ್ಯರ ಮಾತುಕತೆ, ಮತ್ತೆ ಶ್ರೀಕೃಷ್ಣ ಮತ್ತೆ ಕರ್ಣನ ಗುಪ್ತ ಪರಾಮರ್ಶೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಕರ್ಣನನ್ನ ರಥದಲ್ಲಿ ಕೂರಿಸ್ಕೊಂಡು ಅವನಿಗೆ ಕೆಲವೊಂದು ಬುದ್ಧಿವಾದದ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ನಿನಗೆ ಗೊತ್ತಿಲ್ಲದೆ ಇರುವಂತ ಒಂದು ಸೀಕ್ರೆಟ್ ಹೇಳ್ತೀನಿ. ನೀನು ಕುಂತಿ ಮಗನೇ, ಪಾಂಡವರು ಹುಟ್ಟೋದಕ್ಕೆ ಮುಂಚೆನೆ ನೀನು ಹುಟ್ಟಿರುವಂಥವನು. ಸೊ ಅದಕ್ಕೆ ಈಗ ನನ್ನ ಜೊತೆ ಬಾ, ನಿನಗೆ ರಾಜ್ಯಾಭಿಷೇಕವನ್ನ ಮಾಡ್ತೀವಿ, ಮತ್ತೆ ನಾವೆಲ್ಲರೂ ನಿನ್ನ ಜೊತೆಲಿ ಇರ್ತೀವಿ. ನೀನು ರಾಜ್ಯವನ್ನ ಭೋಗಿಸ್ತಾ ನೀನು ಜಪ ಹೋಮ ಈ ರೀತಿಯ ಮಂಗಳ ಕಾರ್ಯಗಳನ್ನ ಮಾಡಿಕೊಂಡು ಇರು ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಕರ್ಣ ಹೇಳ್ತಾನೆ, ಕೇಶವನೇ, ನೀನು ಸುಹೃದಯತೆ, ಸ್ನೇಹ ಮತ್ತೆ ಮಿತ್ರತ್ವದ ಕಾರಣ, ಮತ್ತೆ ನನ್ನ ಹಿತ ಆಗಬೇಕು ಅನ್ನುವಂಥ ಆಸೆಯಿಂದ, ಅಂದ್ರೆ ನೀನು ಒಳ್ಳೆ ಹೃದಯ ಇರೋದ್ರಿಂದ, ನನ್ನಲ್ಲಿ ನಿನಗೆ ಸ್ನೇಹ ಭಾವ ಇರೋದ್ರಿಂದ, ಮಿತ್ರತ್ವದ ಕಾರಣದಿಂದ, ಮತ್ತೆ ನನಗೆ ಒಳ್ಳೇದಾಗ್ಲಿ ಅಂತ ಏನೆಲ್ಲ ಹೇಳಿದ್ಯೋ ಅದೆಲ್ಲ ಸರಿಯಾಗೇ ಇದೆ. ಈ ಎಲ್ಲ ವಿಷಯಗಳು ಕೂಡ ನನಗೂ ಗೊತ್ತಿದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಇವಾಗ ಏನೇನೆಲ್ಲ ಹೇಳೋದೋ ಅದೆಲ್ಲ ನನಗೂ ಗೊತ್ತಿದೆ. ನೀವು ಹೇಗೆ ತಿಳ್ಕೊಂಡಿದ್ದೀರೋ ಧರ್ಮಕ್ಕನುಸಾರವಾಗಿ ನಾನು ಪಾಂಡವಿನ ಮಗನೇ. ಕುಂತಿ ಕನ್ಯೆಯಾಗಿದ್ದಾಗ ಸೂರ್ಯನ ಮೂಲಕ ನನ್ನನ್ನು ಗರ್ಭದಲ್ಲಿ ಧರಿಸಿದ್ಲು, ಮತ್ತು ಅವರೇ ಕೇಳಿದಕ್ಕೋಸ್ಕರ ನನ್ನನ್ನು ತ್ಯಾಗ ಮಾಡಿದ್ಲು ಅನ್ನೋದು ನನಗೆ ಗೊತ್ತಿದೆ. ಆಮೇಲೆ ಅಚಿರಥ ಸೂತ, ಅಂದರೆ ರಥ ಓಡಿಸೋನು, ಸೂತರು ಅಂತಂದರೆ ಅಚಿರಥ ನನ್ನನ್ನು ನೋಡಿ ಮನೆಗೆ ಎತ್ಕೊಂಡು ಹೋಗಿ, ಆಮೇಲೆ ಅವರು ನನ್ನನ್ನು ಬಹಳ ಪ್ರೀತಿಯಿಂದ ತಮ್ಮ ಹೆಂಡತಿ, ಆ ಅಧಿರಥನ ಹೆಂಡತಿಯ ಹೆಸರು ರಾಧ, ಅವಳ ಮಡಿಲಲ್ಲಿ ನನ್ನನ್ನು ತಗೊಂಡೋಗಿ ಕೊಟ್ಟರು. ಆಗ ನನ್ನ ಪ್ರೀತಿಯ ಕಾರಣದಿಂದ ಆ ರಾಧಾಳ ಸ್ತನಗಳಲ್ಲಿ ಹಾಲು ಉತ್ಪನ್ನವಾಯಿತು. ಅಂದರೆ ಪ್ರೀತಿ ಹೆಚ್ಚಾದಾಗ ಮಗುವನ್ನು ನೋಡಿ ಹಾಲು ಉತ್ಪತ್ತಿ ಆಗ್ತಾ ಇತ್ತು. ಅದಕ್ಕೆ ಮಗುನ ಹಡಿಲೇಬೇಕು ಅಂತೇನಿಲ್ಲ, ಆ ಪ್ರೀತಿ ಅನ್ನೋದು ಅಷ್ಟೊಂದು ಶುದ್ಧವಾಗಿರ್ತಾ ಇತ್ತು ಆಗಿನ ಕಾಲದಲ್ಲಿ ಅಂತ ಅರ್ಥ. ಅವಳೇ ನನಗೆ ಹಾಲು ಉಣಿಸಿದಾಳೆ, ಮತ್ತೆ ನನ್ನ ಮಲಮೂತ್ರಗಳನ್ನೆಲ್ಲ ಎತ್ತಿದಾಳೆ. ಅದಕ್ಕೋಸ್ಕರನೇ ಧರ್ಮಶಾಸ್ತ್ರವನ್ನ ತಿಳಿದಿರುವಂತಹ ನನ್ನಂತ ಯಾವುದೇ ವ್ಯಕ್ತಿ ಆಗಿರಬಹುದು, ರಾಧಾಳ ಪಿಂಡದ ಲೋಪವನ್ನ ಹೇಗೆ ತಾನೇ ಮಾಡಬಲ್ಲ? ಅಂದ್ರೆ ಅವಳು ನನ್ನ ತಾಯಿ ಅಲ್ಲ, ಅಥವಾ ಅವಳನ್ನ ಬಿಟ್ಟು ಹೋಗುವಂತ ಕೆಲಸ ನಾನು ಮಾಡೋದಕ್ಕಾಗೋದಿಲ್ಲ. ಇದೇ ರೀತಿ ಅಧಿರಥ ಕೂಡ ನನ್ನನ್ನ ತನ್ನ ಮಗ ಅಂತಾನೆ ತಿಳ್ಕೊಂಡಿದ್ದಾನೆ, ಮತ್ತೆ ನಾನು ಕೂಡ ಪ್ರೀತಿಯಿಂದ ಅವರನ್ನ ಸದಾ ಕಾಲ ನನ್ನ ತಂದೆ ಅಂತಾನೆ ತಿಳ್ಕೊಂಡಿದ್ದೀನಿ. ಅವರು ನನ್ನ ಜಾತಕರ್ಮಾದಿ ಸಂಸ್ಕಾರಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಮಗುಗೆ ಏನೇನೆಲ್ಲ ಸಂಸ್ಕಾರಗಳನ್ನು ಮಾಡಬೇಕೋ ಅದನ್ನೆಲ್ಲ ಮಾಡಿಸಿದ್ದಾರೆ. ಮತ್ತು ಬ್ರಾಹ್ಮಣರ ಮೂಲಕ ವಸುಷೇಣ ಅನ್ನುವಂತಹ ಹೆಸರನ್ನು ಕೂಡ ಇಟ್ಟಿದ್ರು. ಅಂದರೆ ಕರ್ಣನ ಹೆಸರು ವಸುಷೇಣ ಅಂತನ್ಬಿಟ್ಟು. ಯುವಾವಸ್ಥೆ ಆದಾಗ ಅವರೇ ಸೂತ ಜಾತಿಯ ಕೆಲವು ಸ್ತ್ರೀಯರ ಜೊತೆ ನನ್ನ ವಿವಾಹವನ್ನು ಮಾಡಿಸಿದ್ದಾರೆ, ಮದುವೆ ಕೂಡ ಅವರು ಮಾಡಿಸಿದ್ದಾರೆ. ಈಗ ಆ ಸ್ತ್ರೀಯರಿಂದ, ಅಂದರೆ ನನಗೆ ಮದುವೆ ಆಗಿದೆಯಲ್ಲ, ಅವರಿಂದ ನನಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಹುಟ್ಟಿದ್ದಾರೆ. ಆ ಸ್ತ್ರೀಯರಲ್ಲಿ ನನ್ನ ಹೃದಯ ಅನ್ನೋದು ಪ್ರೇಮ ವಶವಾಗಿ ಸಿಕ್ಕಾಕೊಂಡಿದೆ. ಅಂದರೆ ಅರ್ಥ ಏನು? ಈಗ ನನ್ನನ್ನು ಪ್ರೀತಿಸುವಂಥ ಹೃದಯಗಳಿದ್ದಾವೆ, ಅವರನ್ನೆಲ್ಲ ನಾನು ಬಿಟ್ಟು ಬರೋದಕ್ಕಾಗಲ್ಲ. ಈಗ ನಾನು ಸಂಪೂರ್ಣ ಪೃಥ್ವಿ ಅಥವಾ ಚಿನ್ನದ ರಾಶಿಗಳು ಸಿಗೋದ್ರಿಂದ, ಅಂದರೆ ಈಗ ನಾನು ರಾಜ್ಯಾಭಿಷೇಕ ಮಾಡಿಕೊಂಡಿರಬೇಕು ಅನ್ನೋ ಕಾರಣದಿಂದ ಇಡೀ ಪೃಥ್ವಿಗೆ ನಾನು ರಾಜ ಆಗಬೇಕು ಅನ್ನುವಂಥ ಅದು ಸಿಗ್ತಾ ಇದೆ ನನಗೆ. ಮತ್ತೀಗ ರಾಜ ಆದಮೇಲೆ ಚಿನ್ನದ ರಾಶಿಗಳೇ ಅವನಿಗೆ ಸಿಗುತ್ತಲ್ವಾ? ಈ ರೀತಿ ಎಲ್ಲ ಸಿಗುತ್ತೆ ಅನ್ನೋ ಕಾರಣದಿಂದ, ಅಥವಾ ಇನ್ಯಾವುದೇ ರೀತಿಯ ಸಂತೋಷದಿಂದನೋ ಅಥವಾ ಭಯದಿಂದನೋ ನಾನು ಈ ಸಂಬಂಧಿಗಳನ್ನು ನಾನು ಬಿಡೋದಿಲ್ಲ. ಈಗ ನೋಡಿ, ಅವನಿಗೆ ಇಡೀ ವಿಶ್ವಕ್ಕೆ ಸಾಮ್ರಾಟನಾಗುವಂಥ ಒಂದು ಅವಕಾಶ ಸಿಕ್ಕಿದೆ, ಐಶ್ವರ್ಯನೂ ಸಿಗುತ್ತೆ, ಅಥವಾ ಅವನಿಗೆ ನಾನು ಕುಂತಿಯ ಮಗ ಅಂತ ಹೇಳ್ಕೋಬೋದು, ಈ ಜಗತ್ತಿಗೆ ಪಾಂಡವರು ನನ್ನ ತಮ್ಮಂದ್ರು ಅಂತ ಹೇಳ್ಕೋಬೋದು ಅನ್ನುವಂಥ ಸಂತೋಷದಿಂದ ಆದರೂ ಆಗಿರಬಹುದು. ಅಥವಾ ಈಗ ನಾನೇನಾದರೂ ಆ ಕಡೆ ಹೋದರೆ ದುರ್ಯೋಧನಾದಿಗಳು ಏನು ಮಾಡ್ತಾರೋ ಅನ್ನೋ ಭಯನೂ ಇರ್ಬೋದು. ಇದೆಲ್ಲ ನಾನು ಯೋಚನೆ ಮಾಡಿ, ಈಗ ನನಗೆ ಸಿಕ್ಕಿದೆಯಲ್ಲ ಸಂಬಂಧ, ಅಂದರೆ ನಾನು ಸೂತಪುತ್ರನಾಗಿದ್ದೀನಿ, ನನಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಎಲ್ಲ ಇದೆಯಲ್ಲ, ಆ ಪ್ರೀತಿಯ ಸಂಬಂಧಗಳನ್ನೆಲ್ಲ ನಾನು ಬಿಡೋದಕ್ಕೆ ಸಾಧ್ಯ ಇಲ್ಲ.
ದುರ್ಯೋಧನ ಕೂಡ ನನ್ನ ಭರವಸೆಯಿಂದಾನೇ ಶತ್ರುಗಳನ್ನ ನಾಶ ಮಾಡಬೇಕು ಅನ್ನುವಂಥ ಸಾಹಸವನ್ನ ಮಾಡಿದ್ದಾನೆ. ಮತ್ತು ಇದರಿಂದಾನೇ ಈ ಸಂಗ್ರಾಮದಲ್ಲಿ ಈಗ ಏನಾದರೂ ಯುದ್ಧ ನಡೀತು ಅಂತಂದ್ರೆ ನನ್ನನ್ನ ಅರ್ಜುನನ ಜೊತೆ ದ್ವಿರಥ ಯುದ್ಧಕ್ಕೆ, ಅಂದ್ರೆ ರಥದಲ್ಲಿ ಇಬ್ರು ನಿಂತ್ಕೊಂಡು ಯುದ್ಧ ಮಾಡ್ತಾರಲ್ಲ, ಆ ಯುದ್ಧಕ್ಕೋಸ್ಕರ ನನ್ನನ್ನ ನಿಯುಕ್ತಗೊಳಿಸಿದ್ದಾರೆ. ಅಂದ್ರೆ ಯುದ್ಧ ಆಗತ್ತೆ ಅನ್ನೋದವರು ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಂಗಿದೆ. ಸೊ ಅದಕ್ಕೋಸ್ಕರನೇ ಈಗೇನಾದರೂ ಯುದ್ಧ ಆಯಿತು ಅಂತಂದರೆ ಅದರಲ್ಲಿ ಯಾರ ಜೊತೆ ಯಾರ್ಯಾರು ಹೋರಾಡಬೇಕು ಅಂತ ಆಗಲೇ ಡಿಸೈಡ್ ಆಗಿದೆ. ಸೊ ನಾನು ಅರ್ಜುನನ ಜೊತೆ ಹೋರಾಡಬೇಕು ಅಂತ ನನ್ನನ್ನು ನಿಯುಕ್ತಗೊಳಿಸಿದ್ದಾರೆ. ನಾನೂ ಕೂಡ ಮೃತ್ಯು, ಬಂಧನ, ಭಯ ಅಥವಾ ಲೋಭದ ಕಾರಣದಿಂದ ದುರ್ಯೋಧನನಿಗೆ ನಾನು ಮೋಸ ಮಾಡೋದಿಲ್ಲ. ಹೀಗೇನಾದರೂ ನಾನು ಅರ್ಜುನನ ಜೊತೆ ದ್ವಿರಥ ಯುದ್ಧ ಮಾಡಿಲ್ಲ ಅಂತಂದರೆ ಇದರಿಂದ ಅರ್ಜುನ ಮತ್ತು ನನ್ನ ಇಬ್ಬರಿಗೂ ಕೂಡ ಅಪಕೀರ್ತಿ ಅನ್ನೋದು ಬರುತ್ತೆ. ಈಗ ಅರ್ಜುನನಿಗೂ ಅಪಕೀರ್ತಿ ಬರುತ್ತೆ, ನನಗೂ ಕೂಡ ಅಪಕೀರ್ತಿ ಬರುತ್ತೆ. ಯಾಕಂದರೆ ಅವರು ಇಬ್ಬರು ಒಬ್ರಿಗೊಬ್ರು ಶತ್ರುಗಳ ಹಾಗಿರ್ತಾರೆ. ನಾನು ಅವನ ಜೊತೆ ಯುದ್ಧ ಮಾಡಿ ಅವನನ್ನು ಸೋಲಿಸ್ಬೇಕು ಅಥವಾ ಕೊಲ್ಲಬೇಕು ಅಂತಿರ್ತಾನೆ. ಅವನು ಕೂಡ ಇವನ ಜೊತೆ ಯುದ್ಧ ಮಾಡಿ ಇವನನ್ನು ಕೊಲ್ಲಬೇಕು, ಸೋಲಿಸ್ಬೇಕು ಅಂತ ಅವನು ಕೂಡ ಪಣ ತೊಟ್ಟಿರ್ತಾನೆ. ಸೊ ಈಗ ನಾವೇನಾದರೂ ಯುದ್ಧ ಮಾಡಿಲ್ಲ ಅಂತಂದರೆ ಇವರಿಬ್ಬರು ಒಂದಾಗ್ಬಿಟ್ರು, ಇವರಿಬ್ಬರು ಹಾಗೆ ಹೀಗೆ ಏನು ಬೇಕಾದರೂ ಮಾತಾಡ್ಕೊಳ್ತಾರಲ್ವ ಜನ. ಸೊ ಅದು ಅಪಕೀರ್ತಿಗೆ ಕಾರಣವಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಕರ್ಣ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.